ಕರ್ನಾಟಕವನ್ನ ಅದಾನಿಗೆ ಮಾರಿದ ಕಾಂಗ್ರೆಸ್. ಅದಾನಿ ಕಿಸೆಗೆ ರಾಜ್ಯದ ಜನರ ತೆರಿಗೆ ದುಡ್ಡು. ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೆಚ್ಚಿನ ಭಾಷಣಗಳಲ್ಲಿ, ಚುನಾವಣಾ ಪ್ರಚಾರಗಳಲ್ಲಿ ಅಂಬಾನಿ ಅದಾನಿಗಳನ್ನು ದೂರುತ್ತಲೇ ಇರ್ತಾರೆ. ಕೇಂದ್ರ ಸರ್ಕಾರ ದೇಶವನ್ನ ಅಂಬಾನಿ ಅದಾನಿಗಳಿಗೆ ಮಾರಾಟ ಮಾಡುತ್ತಾ ಇದೆ ಅಂತ ಟೀಕಿಸ್ತಾರೆ. ಈ ದೇಶ ಇರೋದು ಅಂಬಾನಿ ಅದಾನಿಗಳಿಗೆ ಮಾತ್ರ ಅಂತ ಆರೋಪವನ್ನು ಮಾಡುತ್ತಾರೆ. ಮೋದಿ ಸರ್ಕಾರ ಅದಾನಿ ಅಂಬಾನಿಯ ಕಿಸೆ ತುಂಬಿಸ್ತಾ ಇದೆ ಅಂತಲೂ ಹೇಳುತ್ತಾರೆ. ಇದೀಗ ಬೆಂಗಳೂರು ಸುರಂಗ ರಸ್ತೆ ಯೋಜನೆಗೆ ಸಂಬಂಧಿಸಿದ ಹಾಗೆ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಗೌತಮ್ ಅದಾನಿ ಅವರು ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ತಮ್ಮ ಯೋಜನೆಗೆ ಸಂಬಂಧಿತವಾಗಿ ಮಾತುಕತೆ ನಡೆಸಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಸಂಸ್ಥೆಯು ರೂಪಾಯಿ 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಮಾಡಿದ್ದು ಬಹುತೇಕ ಅದಾನಿ ಸಂಸ್ಥೆಯ ಪಾಲಾಗುವುದು ಖಚಿತ ಆಗಿದೆ. ಬಿಜೆಪಿ ಕೂಡ ಅದಾನಿ ಡಿ.ಕೆ.ಶಿ ಭೇಟಿಯ ಬಗ್ಗೆ ಕುಹಕವಾಡಿದ್ದು, ದೇಶದ ಉದ್ಯಮ ದೈತ್ಯರ ಮೇಲೆ ಬಿಜೆಪಿಗೆ ಅಪಾರ ಗೌರವ ಇದೆ. ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಎಂದಿಗೂ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಸದಾಕಾಲವೂ ಉದ್ಯಮಿಗಳ ವಿರುದ್ಧ ಕಿಡಿಕಾರ್ತಾ ಇರ್ತದೆ. ಅದಾನಿ ಅಂಬಾನಿಗಳಿಗೆ ದೇಶವನ್ನ ಮಾರಾಟ ಮಾಡಿದ್ದಾರೆ ಎಂದು ಟೀಕಿಸುವ ರಾಹುಲ್ ಗಾಂಧಿ ಅವರು ಈಗ ಕರ್ನಾಟಕವನ್ನ ಅದಾನಿ ಸಂಸ್ಥೆಗೆ ಮಾರಾಟ ಮಾಡಿದ್ದಾರೆಯೇ ಎನ್ನುವುದಕ್ಕೆ ಸ್ಪಷ್ಟನೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ. 65 लाख लोगों का वोट काटा है। क्यों? अदानी और अंबानी की मदद करने के लिए कि वो आपका पूरा का पूरा धन आपसे चोरी करें। केरल में, तमिलनाडु में, महाराष्ट्र, कर्नाटका, हिमाचल, कश्मीर, सब जगह अदानी 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 अदानी